ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿಕೋ ಟ್ರೇಡಿಂಗ್ ಅಕಾಡೆಮಿ. ಸೊ ಇವತ್ತು ನಾವು ಒಂದು ಸಣ್ಣ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ನಮ್ಮ ಬಹಳಷ್ಟು ಸ್ಟೂಡೆಂಟ್ಸ್ ಆ್ಯಂಡ್ ನಮ್ಮ ಕ್ಲೈಂಟ್ಸ್ ಒಂದು ಡೌಟ್ಸ್ ಕೇಳ್ತಾ ಇದ್ರು, ಸರ್ ಯಾವ ಥರ ಪೊಸಿಷನ್ನ ಹೋಲ್ಡ್ ಮಾಡಬೇಕು, ಸೊ ಹೌ ಲಾಂಗ್ ವಿ ಕ್ಯಾನ್ ಹೋಲ್ಡ್ ದ ಟ್ರೇಡ್. ಸೊ ಇದ್ರ ಬಗ್ಗೆ ಒಂದು 2 to 3 ಮಿನಿಟ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಯೂಶ್ವಲಿ ಸ್ಟಾಕ್ ಮಾರ್ಕೆಟಲ್ಲಿ 4 ಕ್ಯಾಟಗರೀಸ್ ಇದ್ದಾವೆ. ಸೊ ಈ ಸ್ಟಾಕ್ ಮಾರ್ಕೆಟಲ್ಲಿ 4 ಕ್ಯಾಟಗರಿ ಇದ್ದಾವೆ. 4 ಕ್ಯಾಟಗರಿಲಿ ಸ್ಕ್ಯಾಲ್ಪಿಂಗ್, ಇಂಟ್ರಾಡೇ, ಸ್ವಿಂಗ್ ಟ್ರೇಡ್, ಪೊಸಿಷನ್ ಟ್ರೇಡ್ ಅಂತ ಈ ಥರ ಇದೆ. ಸೊ ಒಂದೊಂದಾಗಿ ನಾನು ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಬೇಸಿಕ್ಲಿ ಇಂಟ್ರಾಡೇ ಮಾಡೋರು ಸ್ಕ್ಯಾಲ್ಪಿಂಗ್ ಬಂದು ಫಸ್ಟ್ ಪಾಯಿಂಟ್ ಸ್ಕ್ಯಾಲ್ಪಿಂಗ್ ಬಂದು ನಿಮಗೆ ಮಿನಿಟ್ ಟು ಮಿನಿಟ್ ಇರುತ್ತೆ. ಸೊ ನಿಮ್ಮ ಯಾವುದಾದ್ರೂ ಸೆಟಪ್ ಮಿನಿಟ್ ಟು ಮಿನಿಟ್ ಬಂದರೆ ನೀವು ಅದರಲ್ಲಿ ಎಂಟ್ರಿ, ಎಕ್ಸಿಟ್ ಆ್ಯಂಡ್ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ ಹೊರಗಡೆ ಬರ್ಬೋದು. ದಟ್ ಈಸ್ ಕಾಲ್ಡ್ ಸ್ಕ್ಯಾಲ್ಪಿಂಗ್. ಸ್ಕ್ಯಾಲ್ಪಿಂಗಲ್ಲಿ ಎನ್ ನಂಬರ್ ಆಫ್ ಟ್ರೇಡ್ ಮಾಡ್ಬೋದು, ದಿನಕ್ಕೆ 4, 5, 10 ಟ್ರೇಡ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ಸೆಟಪ್. ಆ್ಯಂಡ್ ಸೆಕೆಂಡ್ ಒನ್ ಬಂತು ಇಂಟ್ರಾಡೇ. ಇಂಟ್ರಾಡೇ ಇನ್ ದ ಸೆನ್ಸ್ ನೀವು ಅವರಲ್ಲಿ ಅನಾಲಿಸಿಸ್ ಮಾಡಿ ಮಿನಿಟ್ಸಲ್ಲಿ ಎಂಟ್ರಿ ಮಾಡ್ತೀರಾ. ಸೊ ಮಿನಿಟ್ಸಲ್ಲಿ ಎಂಟ್ರಿ ಮಾಡಿ ಅವರ್ವರೆಗೆ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಇಂಟ್ರಾಡೇ. ಓಕೆ, ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ ಇಟ್ಕೊಳ್ಳೋದು ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಸೊ ಇಂಟ್ರಾಡೇ ಬಂದು ಸೇಮ್ ಡೇ ತಗೊಂಡು ಸೇಮ್ ಡೇ ಕೊಡೋದು, ಬಟ್ ಮಿನಿಟ್ಸಲ್ಲಿ ಎಂಟ್ರಿ ಮಾಡಿ ಅವರ್ಸ್ವರೆಗೆ ವೆಯ್ಟ್ ಮಾಡ್ತೀವಿ. ಎಕ್ಸಾಂಪಲ್, ಯಾವುದಾದ್ರೂ ಟ್ರೇಡ್ ನೀವು 10 o'clock ಅನಲೈಸ್ ಮಾಡಿ ತಗೊಂಡಿದ್ದೀರಾ ಅಂತಂದರೆ ನಿಮ್ಮ ವ್ಯೂ ಪ್ರಕಾರ ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಮೇಲೆ ಹೋಗೋದು ಕೆಳಗಡೆ ಹೋಗೋದು ಅನ್ನೋ ನಿಮ್ಮ ವ್ಯೂ ಥಾಟ್ ಇದ್ದರೆ, ಸೊ ಯು ಕ್ಯಾನ್ ಹೋಲ್ಡ್ ದ ಟ್ರೇಡ್ 1 hour, 2 hour, 3 hours. ಅಂದರೆ 10 ಗಂಟೆಗೆ ನೀವು ಎಂಟ್ರಿ ಆಗಿರ ಅಂತಂದರೆ 11 o'clock, 12 o'clock, 1 o'clock ವರೆಗೂ ಹೋಲ್ಡ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಇಂಟ್ರಾಡೇ. ಥರ್ಡ್ ಪಾಯಿಂಟ್ ಬಂದು ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಬಂದು ನಿಮಗೆ ಡೇ ಟು ವೀಕ್ವರೆಗೆ ಇರುತ್ತೆ. ನಿಮ್ಮ ಅನಾಲಿಸಿಸ್ ವೀಕ್ಲಿ ಇರುತ್ತೆ, ಡೇಯಲ್ಲಿ ಎಂಟ್ರಿ ಆಗುತ್ತೆ, ವೀಕ್ವರೆಗೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಯೂಶ್ವಲಿ ಏನು ಮಾಡ್ತಾರೆ, ಅದು ಇಂಟ್ರಾಡೇ ಅಂತ ತಗೊಂಡು ಡೇ ನೆಕ್ಸ್ಟ್ ಡೇ 2 days 3 days ಕ್ಯಾರಿ ಫಾರ್ವರ್ಡ್ ಮಾಡಿ. ದಟ್ ಈಸ್ ನಾಟ್ ರೈಟ್ ಥಿಂಗ್. ಸೊ ನಿಮಗೆ ಮುಂಚೆನೇ ಗೊತ್ತಿರಬೇಕು ವೆದರ್ ಯು ಆರ್ ಡೂಯಿಂಗ್ ಇಂಟ್ರಾಡೇ ಆರ್ ಸ್ವಿಂಗ್ ಪೊಸಿಷನ್. ಸ್ವಿಂಗ್ 1 ವೀಕ್ವರೆಗೂ ಕ್ಯಾರಿ ಮಾಡ್ಬೋದು, 1 or 2 weeks ಕ್ಯಾರಿ ಮಾಡ್ತಾರೆ ಯೂಶ್ವಲ್ ಆಗಿ. ಸೊ ಫೋರ್ತ್ ಒನ್ ಬಂದು ನಿಮ್ಮದು ಪೊಸಿಷನಲ್ ಟ್ರೇಡಿಂಗ್. ಪೊಸಿಷನಲ್ ಟ್ರೇಡಿಂಗಲ್ಲಿ ವೀಕಲ್ಲಿ ಅನಾಲಿಸಿಸ್ ಮಾಡಿ, ಓಕೆ, ಸೊ ಡೇಯಲ್ಲಿ ಎಂಟ್ರಿ ಮಾಡಿ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಅಪ್ ಟು 1 month 2 months. ಅದು ಪೊಸಿಷನ್ ಟ್ರೇಡ್ಸ್ ಆಗುತ್ತೆ. ಸೊ ನಿಮ್ಮ ಪ್ಲ್ಯಾನೇ 1 or 2 months 3 months ಇರುತ್ತೆ, ಮೇ ಬಿ 4 months 5 months ಇರುತ್ತೆ. ಅಬೌವ್ 6 months 7 monthsಗೆ ನಾವು ಅದನ್ನು ಲಾಂಗ್ ಟರ್ಮ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಸೊ ಯೂಶ್ವಲಿ ಈ 4 ಕ್ಯಾಟಗರಿ ಇದ್ದಾವೆ: ಸ್ಕ್ಯಾಲ್ಪಿಂಗ್, ಇಂಟ್ರಾಡೇ, ಸ್ವಿಂಗ್ ಟ್ರೇಡಿಂಗ್ ಆ್ಯಂಡ್ ಪೊಸಿಷನಲ್ ಟ್ರೇಡಿಂಗ್. ನಿಮಗೆ ಈ 4ರ ಬಗ್ಗೆ ವ್ಯತ್ಯಾಸ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು ಮಾಡ್ತಾರೆ, ಅದನ್ನು ಇಂಟ್ರಾಡೇ ಅಂತ ತಗೊಂಡ್ಬಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿ ಇಟ್ಕೊತಾರೆ. ದಟ್ ಈಸ್ ನಾಟ್ ರೈಟ್ ಥಿಂಗ್. ಸೊ ನೀವು ಇಂಟ್ರಾಡೇ ಅಂತ ಅಂದ್ಕೊಂಡಿದ್ರೆ ಇಂಟ್ರಾಡೇಯಲ್ಲೇ ಅದನ್ನು ಮುಗಿಸ್ಬಿಡ್ಬೇಕು. ಯು ಶುಡ್ ನಾಟ್ ಕ್ಯಾರಿ ಫಾರ್ವರ್ಡ್. ಯಾಕೆಂತಂದರೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದರೆ ನಾಳೆ, ನಾಡ್ದ ಆ್ಯಂಡ್ ಕಮಿಂಗ್ ಡೇಸಲ್ಲಿ ಅದ್ರ ವ್ಯೂ ಏನಿದೆ ನಿಮಗೆ ಮುಂಚೆ ಗೊತ್ತಿರಬೇಕು ಇಫ್ ಯು ವಾಂಟ್ ಟು ಕ್ಯಾರಿ. ಸೊ ಲಾಸ್ ತಗೋಬಾರ್ದು, ಸ್ಟಾಪ್ ಲಾಸ್ ತಗೋಬಾರ್ದು ಅನ್ನೋ ಭಯದಿಂದ ಅದನ್ನು ಕ್ಯಾರಿ ಮಾಡ್ತಾರೆ. ಅದೇ ಲಾಸ್ ದೊಡ್ಡದಾಗಿ ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋಯಿಂದ ನನ್ನ ನಿಮಗೆ ಮೋಟಿವ್ ಏನಿದೆ ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ಹೌ ಲಾಂಗ್ ವಿ ಕ್ಯಾನ್ ಹೋಲ್ಡ್. ಐ ಥಿಂಕ್ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಿರಬೇಕು. ಸೊ ಇದರ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗಮ್ಮ. ಥ್ಯಾಂಕ್ ಯು. ಜೈ ಹಿಂದ್.